ತುಂಬಾ ಹೊತ್ತು ವೇಟ್ ಮಾಡಿಸ್ಬಿಟ್ಟೆ ಅನ್ಸುತ್ತಲ್ಲ. ಆರ್ ಯು ಕಂಫರ್ಟಬಲ್? ಏನ್ ತಗೊಳ್ತೀರಾ? ನೋ ಥ್ಯಾಂಕ್ಸ್, ಏನು ಬೇಡ. ಡೋಂಟ್ ಬಿ ಫಾರ್ಮಲ್, ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ವಾಟ್ ಈಸ್ ಯುವರ್ ಬ್ರ್ಯಾಂಡ್? ಥ್ಯಾಂಕ್ಸ್, ಬಟ್ ಏನು ಬೇಡ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗ್ಬೇಕು. ವಾಟ್ ಈಸ್ ದ ಹರಿ? ವಿ ಕ್ಯಾನ್ ವಾಚ್ ಅ ಮೂವಿ, ಡಿನ್ನರ್, ಆಚೆ ಪೂಲ್ ಇದೆ, ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ಸರ್, ಎನಿಥಿಂಗ್ ಯು ವಾಂಟ್. ಹಲೋ. ಏನಕ್ಕೆ ಅವಳ ಮನೇಲಿ ಏನೋ ಮಾಡ್ತಾ ಇದೀಯಾ? ಹೊರಗಡೆ ಇದೀನಿ, ಬಾ ಹೋಗೋಣ. ಬಂದೆ, ಗಾಡಿ ಬಂದಿದೆ. ಓಕೆ, ಥ್ಯಾಂಕ್ ಯು, ನಾನು ಹೊರಡ್ತೀನಿ. ಅದು ನಿಖಿಲ್, ಐ ಲವ್ ಯು. ಗಣಿ, ನೀನ್ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಐ ಲವ್ ಯು ಸೌಮ್ಯ. ಐ ಲವ್ ಯು ಟು ಗಣಿ. ಬೇಡ ಕಣಲೇ, ಎಸಿಬೇಡ ಕಣ್ರ, ಅದನ್ನೆಲ್ಲ ಯಾಕ್ರೆ ಎಸಿತೀರ? ಲೇ ರೀಲ್ ಎಲ್ಲ ಎಸಿತೀರಲ್ಲ, ಲೇ ಕೂತಿದ್ಯಾರ ನಿಮ್ಗೆ? ಏ ಬೇಡ ಬಿಡ್ರಲ್ಲ, ನನ್ನ ಕೇಡಿಗಳಾಡ್ದಂಗೆ ಆಡ್ತೀಯಲ್ಲ ರೀ. ಯಾಕ್ಲ ಕೆಡ್ಕೊಂಡಿದ್ದೀರಾ? ಬರೀ ಟಾರ್ಚ್ ಹಾಕೊಂಡ್ ಕಣ ಅಷ್ಟೇ. ಬಿಡ್ರ ಅವನ್ನ, ಮುಂದಿನ ತಿಂಗಳು ಗ್ಯಾರಂಟಿ ಬರ್ತೀನಪ್ಪ. ಬಿಡ್ರ ಅವನ್ನ ಮೊದ್ಲು. ಈ ಕೆಲಸ ಎಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ನನ್ನ ಮಕ್ಕಳು ಒಬ್ಬೊಬ್ಬನಿಗೂ ಸಾಮಾನು ಬಿಡಿಸೋದಕ್ಕೆ ನಾನ್ ದುಡ್ಡು ಕೊಡ್ಬೇಕು, ಮತ್ತೆ ಜೋಡಿಸೋದಕ್ಕೆ ನೀನ್ ದುಡ್ಡು ಕೊಡ್ಬೇಕು. ನೋಡು, ಮುಂದಿನ ತಿಂಗಳು ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ನಾನು ಬರ್ತೀನಿ. ನೀನ್ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದು ಸೈನ್ ಮಾಡು. ಆಯ್ತು, ಬರ್ತೀನಿ ಬಿಡಪ್ಪ. ನನಗೂ ಈ ಟ್ಯಾಕೀಸ್ ಅಲ್ಲಿ ಪಿಕ್ಚರ್ ಬಿಟ್ಟು ಸಾಕಾಗ್ಬಿಟ್ಟೈತೆ. ಒಬ್ಬ ನನ್ ಮಗನು ಬರೋಲ್ಲ ಪಿಕ್ಚರ್ ನೋಡಕ್ಕೆ. ಎಲ್ಲ ಕೆಡಸ್ಬಿಡು, ಒಂದ್ ದೊಡ್ಡ ಮಾಲ್ ಕಟ್ಟಿಸ್ಬಿಡು, ನನ್ಗೊಂದ್ ಸೆಕ್ಯೂರಿಟಿ ಗಾರ್ಡ್ ಪೋಸ್ಟ್ ಕೊಟ್ಬಿಡು. ಇದನ್ನೇ ಕಾಯ್ಕೊಂಡು ಇದ್ಬಿಡ್ತೀನಿ ಕಣ. ಮೊದ್ಲು ಬಿಡಲ್ಲ ಅವ್ನ ಹುಡುಗನ. ಏಯ್ ಎಳ ಮೇಲೆ ನೀನ್ ಯಾಕ ಬಿದ್ಕೊಂಡಿದ್ಯಾ ನನ್ನ ಮಗನ? ಎದ್ ಕೆಲ್ಸ ನೋಡೋಗ. ಏಯ್ ಇರೋ, ಊಟ ಮಾಡ್ಕೊಂಡು ಹೋಗಂತೆ. ಮುಂದಿನ ತಿಂಗಳು ಬರ್ತೀನಿ, ಮಿಸ್ ಮಾಡ್ಬೇಡ. ಆಯ್ತು, ನಡಿಯ ಹೋಗ್ತೀನಿ. ಏಯ್ ಹುಷಾರಾಗಿ ಕರ್ಕೊಂಡೋಗಿರೋ, ನಾವು ಓಪನ್ ಆರ್ಟ್ ಬೇರೆ ಆಗೈತೆ. ಪಾಪದವನ್ ಕಣ. 15 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ. ಏಯ್ ನಿಕೆ, ಯಾಕೆ ಹಂಗೆ ಯಾವ್ದ್ರ ಕಣ್ ಕೂತಿದೀಯಾ? ಅವ್ರ ಗನ್ನಲ್ಲಿ ಇರೋವೆಲ್ಲ ಡಮ್ಮಿ ಬುಲೆಟ್ಸ್ಕೊಂಡು ಹೇಳ ಮೇಲೆ. 15 ವರ್ಷದಿಂದ ನಾನು ಒಂದು ಪಿಕ್ಚರ್ ಮಾಡಿದ್ದೆ. ಅದಕ್ಕೆ ಈ ನನ್ನ ಮಗಂದೆ ಫೈನಾನ್ಸು. ಅದು ರಿಲೀಸ್ ಆಗ್ಲಿಲ್ಲ ಬಿಡು. ಆ ದುಡ್ಡಿಗೆ ಈ ನನ್ನ ಮಗನ್ ಟ್ಯಾಕಿಸ್ ಬರ್ಕೊಡ್ಬೇಕಂತೆ. ಟ್ಯಾಕಿಸ್ ನಾನು ಆರ್ಟ್ ಬಿಟ್ಟು ನಿಂತೋಗ್ಲಿ, ಪ್ರಾಜೆಕ್ಟ್ ಓಡ್ತಾನೆ ಇರ್ಬೇಕು. ಏಯ್ ಇಂಟರ್ವಲ್ ಟೈಮ್ ಆಯ್ತು, ಹೇಳಲಿ ಹೇಳ. ಅದ್ ಯಾಕೆ ಹಂಗೆ ಗರ್ಬಡ್ದವನಂಗೆ ಕೂತಿದ್ಯಾ? ಹೇಳ ಮೇಲೆ. ಅಯ್ಯ, ಬರ್ತಿರ್ತಾರೆ ಹೋಗ್ತಿರ್ತಾರೆ. ನೆಕ್ಸ್ಟ್ ಏನಪ್ಪ ನಿಂಗೆ? ಅಣ್ಣ 2 ಪ್ಲೇಟ್ ಗೋಬಿ ಕೊಡಿ, ಒಂಚೂರು ಖಾರ ಜಾಸ್ತಿ ಹಾಕಿ. ಮತ್ ನಿಂಗೆ? ಸ್ಲೋ ಆಗಿ ಹೋಗಪ್ಪ, ಬ್ಯಾಲೆನ್ಸ್ ಮಾಡಪ್ಪ. ಕಾರ್ ತಗೋ ಅಂದ್ರೆ ಅಳ್ತೀಯ. ನಿಲ್ಸು. ನೋಡು, ಎಲ್ಲ ನಿನ್ನಿಂದಾನೆ. ಆಟೋದಲ್ಲಿ ಬರ್ತೀನಿ ಅಂತ ಹೇಳ್ದೆ ತಾನೆ? 50 ರೂಪಾಯಿ ಉಳಿಸಿ ನನ್ನ ಮದುವೆನ ಪ್ಯಾಲೇಸ್ ಎಲ್ಲ ಮಾಡ್ತೀಯಾ? ಅಯ್ಯ, ಬ್ಯಾಗ್ ಬೇಡವಾ? ಒಂದ್ ನಿಮಿಷ. ನೆಕ್ಸ್ಟ್ ಟೈಮ್ ಇಂದ ಆಟೋನಲ್ಲೇ ಬರ್ತೀನಿ. ಹೋಗ್ಲಾ? ಹೊರಡಿ. ಥ್ಯಾಂಕ್ ಯು. ಕೆಮ್ಮಿ
ಕಾಫ್ ಮಾಡಿ. ಆರಾಮಾಗಿದ್ದಾರೆ. ಇನ್ನು ಕಾಫ್ ಮಾಡಿ. ನಾನು ಮಾಡ್ತೀನಿ, ಮತ್ತೆ ಮಾಡ್ತೀನಿ. ಯುರ್ ಆಲ್ ರೈಟ್. ನೋಡಿ, ಕ್ಲೋಸ್ ರೇಂಜಿಂದ ಶಾರ್ಟ್ ಬಿದ್ದಿರೋದ್ರಿಂದ ಸ್ವಲ್ಪ ಏಟ್ ಆಗಿದೆ ಅಷ್ಟೇ. ಡೀಟೇಲ್ ರಿಪೋರ್ಟ್ ಕೊಡ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಹೇಗಿದೆಯಪ್ಪ? ಪೇನ್ ಆಗ್ತಾ ಇದೀನಾ? ನಿಖಿಲ್, ನಿಮ್ಗೆ ಯಾವ್ದಾದ್ರು ಥ್ರೆಟ್ ಕಾಲ್ಸ್ ಬಂದಿತ್ತಾ? 2 ಸರ್ತಿ ಬಂದಿತ್ತು ಅಂತ ಆಗ್ಲೇ ಹೇಳಿದ್ನಲ್ಲ ಸರ್. ಒಂದ್ಸಲ ಬಂದಿತ್ತು ಬೆಳಿಗ್ಗೆ. ದೊಡ್ಡ ದೊಡ್ಡ ಸ್ಟಾರ್ಸ್ಗೆ ಮನಿ ಎಕ್ಸ್ಟಾರ್ಷನ್ಗೆ ಈ ತರ ಕಾಲ್ಸ್ ಮಾಡ್ತಿರ್ತಾರೆ. ರಬ್ಬರ್ ಬುಲೆಟ್ಸ್ ಎಲ್ಲ ಅಟ್ಯಾಕ್ ಮಾಡಿದ್ದಾರೆ. ದೇ ಡಿಂಟ್ ವಾಂಟ್ ಟು ಹಾರ್ಮ್ ಯು. ಸರ್, ಡಮ್ಮಿ ಬುಲೆಟ್ ಆದ್ರೂ ಏಟ್ ನೋಡಿ ಸರ್ ಹೇಗೆ ಬಿದ್ದಿದೆ ಅಂತ. ಈ ಫೋಟೋಸ್ ಅಲ್ಲಿ ಯಾರು ಐಡೆಂಟಿಫೈ ಮಾಡಕ್ಕಾಗತ್ತಾ? ನೋಡಿ, ಕೊಡೋ. ಸರ್ ನೋಡಿ. ಇವನಿರ್ಬೋದಾ ಅಂತ. ಇಲ್ಲಿ ತೋರ್ಸಿ. ಓಕೆ ನಿಖಿಲ್, ಡೋಂಟ್ ವರಿ, ಐ ವಿಲ್ ಪರ್ಸನಲಿ ಟೇಕ್ ಕೇರ್ ಆಫ್ ದಿಸ್ ಕೇಸ್. ಥ್ಯಾಂಕ್ ಯು. ಸರ್, ಮೀಡಿಯಾದವ್ರಿಗೆ ಆ ಹೀರೋಯಿನ್ ವಿಚಾರ ಹೇಳ್ಬಿಡಿ ಸರ್, ಪ್ಲೀಸ್. ನೋಡಿ, ಇಟ್ಸ್ ಟೂ ಅರ್ಲಿ ಟು ಗಿವ್ ಔಟ್ ಎನಿಥಿಂಗ್ ಅಬೌಟ್ ದಿಸ್ ಕೇಸ್. Sir, is the underworld involved in this case, sir? We are proceeding with the investigations. Don't worry. ನಿಖಿಲ್ಗೆ ಏನಾಗಿದೆ ಸರ್? Is he in stable ಈ condition? ಘಟನೆಯಲ್ಲಿ ಯಾರ ಕೈವಾಡ ಇದೆ? ತನಿಖೆನೆಲ್ಲ Really, sir, come in, sir, please. ಸರಿಯಾದ ಸಮಯದಲ್ಲಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ನೋಡಿ, ಹೀರೋಯಿನ್ ಕೈವಾಡ ಇಲ್ಲ. ಆ ಮೇಲ್ಗಡೆ ಇರೋ ಪೀಸ್ ತೋರಿಸಿ. ಈ ಪಿಂಕ್ ಕಲರಾ? ನೋಡಿ. ಇದೆಷ್ಟು ಅಂದ್ರೆ 6000. ಓಹ್, ಇದು ತುಂಬಾ ಜಾಸ್ತಿ ಆಯ್ತು. ಬೇರೆ ತೋರಿಸಿ. ನಿಮಿಷ ಬಂದೆ ಸರ್. ನೋ ಪ್ರಾಬ್ಲಮ್ ಸರ್. ನೀವು ಇಲ್ಲಿ? ಈ ಹುಡುಗಿ ಯಾರು? ಈ ಹುಡುಗಿನ ಗೊತ್ತಿಲ್ಲ ಸರ್. ಹೆಡ್ ಆಫೀಸ್ ಅವ್ರು ಕಳಿಸ್ತಾರೆ, ನಾವು ಹಾಕ್ತೀವಿ. ಯಾಕೆ ಸರ್, ನೆಕ್ಸ್ಟ್ ಪಿಕ್ಚರ್ಗಾ? ಅಡ್ರೆಸ್ ಫೋಟೋಸ್ ಏನಾರು ಇದೆಯಾ? ಅಡ್ರೆಸ್ಸು ಇಲ್ಲ ಸರ್, ಆದರೆ ಫೋಟೋಸು. 1 ನಿಮಿಷ. ಅವತ್ತು ಕಸ್ಟಮರ್ಗೆ ಕ್ಯಾಟಲಾಗ್ ತೋರಿಸ್ತಾ ಇದ್ದಾಗ ಇಲ್ಲೇ ಎಲ್ಲೋ ನೋಡ್ದಂಗಿತ್ತು ಸರ್. ಈ ಪೇಜ ಅಥವಾ ಇಲ್ಲೇ ನೋಡಿ ಸರ್. ಇದನ್ನ ತಗೊಂಡೋಗ್ಬೋದಾ? 2 ಡೇಸಲ್ಲಿ ರಿಟರ್ನ್ ಮಾಡ್ಬೇಕು ಸರ್. ಯಾ, ಆಫ್ ಕೋರ್ಸ್. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮತ್ತೆ ಬನ್ನಿ ಸರ್. ಸೀಟಲ್ಲಿ A6 ಬನ್ನಿ. ಹಾಯ್, ನಾನು ವಿಶಾಲ್. ಹಾಯ್, ನಾನು ನಂದಿನಿ. ನಾವಿಬ್ರು ಯಾವತ್ತೂ ಮಾತಾಡಿಲ್ಲ. ಬನ್ನಿ. ಅದೇನೋ ಮಗ, ಎತ್ತು ಕಾಲ. ಎಲ್ಲಿರೋದು? ಹಾಯ್ ಹಾಯ್ ಹಾಯ್. ಲೋ, ಹಾಯ್ ಹಾಯ್. ಅಲ್ಲಿ ನೋಡು ಪಿಕ್ಚರ್. ಗೊತ್ತಾ? ನಂದು ಫಸ್ಟ್ ಟೈಮ್. ಇಲ್ಲಿಂದ ನೋಡ್ತೀನಿ ಏನಾಗ್ತಾ ಇದೆ ಅಂತ. ಇಲ್ಲಿಂದ ಏನು ಕರೆಕ್ಟ್. ಏ ರಾಜಾ, A6 ಗೆ ಸ್ಪೆಷಲ್ ಆಗಿರೋ ಕೂಲ್ ಡ್ರಿಂಕ್ಸ್ ನಾ ಪಾಪರ್ನು ಕಳ್ಸಲೇ. ನನ್ನ ಅಕೌಂಟ್ ಬರ್ಕೋ. ಯಾಕಣ್ಣ, ನಿಮ್ಮ ಅಕ್ಕ ಬಂದೋಳ? ನಿಮ್ಮ ಅಕ್ಕ ಬಂದವಳೆ, ಕಳ್ಸಲೇ. ಆಯ್ತು ಬಾಣ. ತೋರಿಸ್ತಾ ಇದ್ದಾನೆ. ಶಂಕರಣ್ಣ, ಯಾಕೆ ಸೊಳಕ್ ನಮ್ಮ ಹುಡುಗಿ ಬಂದವಳೆ. ನಿಮ್ಮ ಹುಡುಗಿನ ನಡಿಯಣ್ಣ, ನೀನು ತೋರಿಸ್ತೀನಿ. ನಡಿಯಣ್ಣ ನೀನು. ಬಿಟ್ಟು ಫಿಲ್ಮ್ಗೆ ಹೋಗೋಣ ಅಂತ.
ನನ್ನ ಜಾಗದಲ್ಲೇ ನೋಡ್ ನಿನಗೆ ಅಲ್ಲಿ ನೋಡೋಣ ಎಲ್ಲಲ್ಲ ಏ ಕಣ್ಣಿಗೆ ನೆನ್ನೆ ಬಿಟ್ಕೊಂಡಿದ್ಯಾ ಅಲ್ಲಿ ನೋಡು 6ನೇ ಸೀಟಲ್ಲ ಹುಡುಗಿ ನನಗೂ ಗರ್ಲ್ ಫ್ರೆಂಡ್ ಇಲ್ಲ. ನನ್ನ ಜೀವನದ ಅವಳ ಅಣ್ಣ ಇರ್ಬೇಕು ಬಿಡ. ಕೊನೆಯ ಮುತ್ತು ಇಂತಹ ಸನ್ನಿವೇಶದಲ್ಲಿ ಏನಕ್ಕೆ? ನಾನು ಯಾವತ್ತೂ ದೇವ್ರ ಹತ್ರ ಬೆಳ್ಕೊಂಡೇ ಇರಲಿಲ್ಲ. ಎತ್ತಲೈ